ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ದು ಬ್ಯಾಕ್ ನೆಕ್ಕು ಮತ್ತು ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈಗ ಈ ವಿಡಿಯೋದಲ್ಲಿ ಕ್ಯಾನ್ವಾಸ್ ಮೇಲೆ ನಾವು ಬ್ಯಾಕ್ ಪಾರ್ಟಲ್ಲಿ ಕೀವೋಲ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಇನ್ವಿಸಿಬಲ್ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಆ ಕೀವೋಲ್ ನೆಕ್ಕಿಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಿದ್ರಲ್ವ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ನೋಡಿ, ಈ ರೀತಿ ನೆಕ್ ಶೇಪನ್ನ ನಾವು ಕ್ಯಾನ್ವಾಸ್ ಮೇಲೆ ಯಾವ ರೀತಿ ಡ್ರಾಫ್ಟಿಂಗ್ ಮಾಡ್ಕೋಬೇಕು ಮತ್ತು ಈ ಕ್ಯಾನ್ವಾಸ್ಗೆ ಯಾವ ರೀತಿ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು ಅಂತ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕು ಫ್ರಂಟು ಪ್ರಿನ್ಸಸ್ ಕಟ್ ಪಾರ್ಟ್ಸ್ ಎಲ್ಲವನ್ನು ಕೂಡ ನಾನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ಕೀವೋಲ್ ಶೇಪ್ ಅನ್ನೋದು ಡಿಸೈನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾನ್ವಾಸ್ ಅನ್ನೋದು ಯೂಸ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಮೇಲ್ಗಡೆ ಬೇಸ್ ಲೈನ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಪೇಪರ್ ಮೇಲೆ ಬ್ಯಾಕ್ ಪಾರ್ಟ್ ಪೀಸ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಲೈನಿಂಗ್ ಮೇಲೆ ನೆಕ್ ಡಿಸೈನ್ ಅನ್ನೋದು ಡ್ರಾಫ್ಟ್ ಮಾಡಿರೋದ್ರಿಂದ ನೋಡಿ, ಈಗ ನಾನು ನೀಟಾಗಿ ಡ್ರಾಫ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೆಕ್ ಬಿಡ್ದ ಹತ್ರ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೆಕ್ ಡೆಪ್ತ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮಗೆ ನೆಕ್ ಡೀಪ್ ಲೆಂತ್ ಎಷ್ಟು ಬೇಕೋ ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾನ್ವಾಸ್ ಪೇಪರ್ ಮೇಲೆ ನಮಗೆ ಇಲ್ಲಿ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಫಸ್ಟ್ ಒಂದು 1/4 ಇಂಚಿಗೆ ಅಥವಾ ಒಂದು ಅರ್ಧ ಇಂಚಿಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಹುಕ್ಸ್ ಪಟ್ಟಿಗೆ ಬಿಟ್ಬಿಡಬೇಕು. ಈಗ ನಾವೇನು ನೆಕ್ ಡೆಪ್ತ್ಗೋಸ್ಕರ ಮಾರ್ಕ್ ಮಾಡ್ಕೊಂಡ್ರೆ ಅಲ್ಲೆಲ್ಲ ಸ್ಟ್ರೈಟ್ ಲೈನ್ ತೊಗೊಂಡು ನೋಡಿ ಮೇಲ್ಗಡೆ ಒಂದು ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀವು ನೀಟಾಗಿ ರೀತಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾವು ಕೀವೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಕೀವೋಲ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ಬೋಟ್ ನೆಕ್ ಕೆಳಗಡೆ ನಾನು ಒಂದು ಅರ್ಧ ಇಂಚಿಗೆ ರೀತಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಅಲ್ಲಿ ಕೂಡ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿಂದ ಕೆಳಗಡೆ ಡೀಪ್ ಎಷ್ಟಿದೆಯೋ ನೋಡಿಕೊಂಡು ಅದರ ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಟೇಪನ್ನು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ 1.5 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ನೋಡಿ, ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ನೀವು ಈ ಕೀವೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಕೀವೋಲ್ ಶೇಪ್ ಅನ್ನೋದು ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಎಲ್ಲೂ ಕೂಡ ನಿಮಗೆ ಶೇಪ್ ಔಟ್ ಅನ್ನೋದು ಆಗಬಾರ್ದು. ನೀವು ಫ್ರೀ ಹ್ಯಾಂಡಲ್ಲಾದರೂ ಡ್ರಾ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೊಂಡಾದರೂ ನೀವು ಶೇಪ್ ಅನ್ನೋದು ನೀಟಾಗಿ ಡ್ರಾ ಮಾಡ್ಕೋಬೇಕು. ನೋಡಿ, ಈ ರೀತಿ ಡ್ರಾ ಮಾಡ್ಕೊಂಡಿದ್ದ ನಂತರ ಒಂದು ಚಾಕ್ ಪೀಸ್ ಅನ್ನೋದು ಯೂಸ್ ಮಾಡಿಕೊಂಡು ನಾನು ಈಗ ಏನು ಡ್ರಾ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಇನ್ನೊಂದು ಸಲ ಈ ರೀತಿ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಶೇಪ್ ಅನ್ನೋದು ಟ್ರೇಸ್ ಮಾಡ್ಕೋಬೇಕು. ಈಗ ಒಂದು ಗುಂಡ್ಪಿನ ಅನ್ನೋದು ಈ ರೀತಿ ಸೆಕ್ಯೂರ್ ಮಾಡಿಕೊಂಡು ನಾವೇನು ಕೀವೋಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಅದ್ರ ಸುತ್ತ ನಮಗೆ 1 ಇಂಚ್ ಅಥವಾ ಒಂದು 3/4 ಇಂಚ್ ಎಕ್ಸ್ಟ್ರಾ ನಮಗೆ ಕ್ಯಾನ್ವಾಸ್ ಇರೋ ಥರ ನೋಡಿಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಾವೇನು ಬೇಸ್ ಲೈನ್ ಹಾಕ್ಕೊಂಡಿದ್ದೋ ಆ ಬೇಸ್ ಲೈನನ್ನು ಕಟ್ ಮಾಡಿ ತೆಗಿಬೇಕು. ಹಾಗೆ ನೆಕ್ ಸುತ್ತೂರ ನಮಗೆ ಕ್ಯಾನ್ವಾಸ್ ಅನ್ನೋದು 1 ಇಂಚ್ ಕ್ಯಾನ್ವಾಸ್ ಇರಬೇಕು. ಈಗ ನಾವೇನು ಕೀವೋಲ್ ಶೇಪ್ ಅನ್ನೋದು ಡ್ರಾ ಮಾಡಿದ್ದೀವೋ ಆ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ನಮಗೆ ಬ್ಯಾಕಲ್ಲಿ ಓಪನ್ ಬರ್ತಾ ಇರೋದ್ರಿಂದ ಫಸ್ಟ್ ಈ ರೀತಿ ಓಪನ್ ಅನ್ನೋದು ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಫೋಲ್ಡಿಂಗಲ್ಲಿ ಇದೆಯಲ್ವ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸೈಡ್ ಕ್ಯಾನ್ವಾಸ್ಗೂ ನೋಡಿ, ನಾವು ಆಲ್ರೆಡಿ ಚಾಕ್ ಪೀಸಲ್ಲಿ ಟ್ರೇಸ್ ಔಟ್ ಮಾಡಿರೋದ್ರಿಂದ ನಮಗೆ ಡ್ರಾಯಿಂಗ್ ಅನ್ನೋದು ಈ ಸೈಡ್ಗೆ ಕಾಣಿಸ್ತಾ ಇದೆ. ನೋಡಿ, ಈಗೇನು ಡ್ರಾಯಿಂಗ್ ಕಾಣಿಸ್ತಿದೆಯೋ ಅದನ್ನು ಇನ್ನೊಂದು ಸೈಡ್ ಕ್ಯಾನ್ವಾಸ್ ಪೇಪರ್ ಮೇಲೆ ಕೂಡ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕು ಅಂದರೆ ನಿಮಗೆ ಈ ರೀತಿ ಎರಡೂ ಸೈಡ್ ಕ್ಯಾನ್ವಾಸ್ ಮೇಲೆ ನಿಮಗೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ಬೇಕು. ಈ ರೀತಿ ಈಗ ಈ ಕ್ಯಾನ್ವಾಸ್ ಪೇಪರ್ಗೆ ನಾವು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲೈನಿಂಗು ಫೋಲ್ಡಿಂಗಲ್ಲಿದೆ. 2 ಲೇಯರ್ಸ್ ಲೈನಿಂಗ್ ಬೇಕು ನಮಗೆ. ಅಂದರೆ ಇಲ್ಲಿ 2 ಕ್ಯಾನ್ವಾಸ್ ಪೇಪರ್ ಇರೋದ್ರಿಂದ ನಾವು 2 ಲೇಯರ್ಸ್ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು. ಈ ರೀತಿ ಲೈನಿಂಗಿಗೆ ನೀಟಾಗಿ ನಾವು ಈ ಕ್ಯಾನ್ವಾಸ್ ಸ್ಟ್ರಿಪ್ ಅನ್ನೋದು ಐರನ್ ಮಾಡ್ಕೋಬೇಕು. ಈ ರೀತಿ ಐರನ್ ಮಾಡ್ಕೊಂಡಿದ್ದೀನಿ. ಈಗ ನಮಗೇನು ಕೀವೋಲ್ ಶೇಪ್ ಬೋಟ್ ನೆಕ್ಕು ಮತ್ತು ಕೀವೋಲ್ ಶೇಪ್ ನೆಕ್ ಇದೆಯೋ ನಾವೇನು ಟ್ರೇಸ್ ಔಟ್ ಮಾಡಿದ್ದೀವೋ ಆ ಟ್ರೇಸ್ ಔಟ್ ಪ್ರಕಾರ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಫಸ್ಟು. ನೋಡಿ, ಇಲ್ಲಿ ನಾವು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೆ ಅಂತ ಒಂದು ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ತೊಗೊಂಡಿದ್ದೀವಿ. ಈ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ನಾವು ಸ್ಟಿಚ್ ಮಾಡೋವಾಗ ತೊಗೊಂಡಿದ್ದೀವಿ ಅಂದರೆ ನಮಗೆ ಲೂಸ್ ಬಂದುಬಿಟ್ಟಿರುತ್ತೆ ನೆಕ್ ಹತ್ರ, ನೆಕ್ ಶೇಪ್ ಅನ್ನೋದು. ಸೊ ಆ ಮಾರ್ಜಿನನ್ನು ಬಿಟ್ಟು ನಾವು ಈ ರೀತಿ ಶೇಪ್ ಅನ್ನೋದು ಬರ್ಕೊಳ್ತಾ ಇದ್ದೀನಿ ನೋಡಿ.
ಈ ರೀತಿ ಕೀ ಹೋಲ್ ಶೇಪ್ ಅನ್ನೋದು ನಾನು ಮತ್ತೆ ಡ್ರಾ ಮಾಡಿಕೊಂಡು ಈಗ ನಾನು ಏನು ಡ್ರಾ ಮಾಡಿದ್ದೀನೋ ಅದ್ರ ಪ್ರಕಾರ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿಗೆ ಕೊಟ್ಟಿರೋ 1/2 ಇಂಚ್ ಮಾರ್ಜಿನನ್ನು ಸೇರಿಸಿ ನಾವೇನಾದರೂ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ನಮಗೆ ಲೂಸ್ ಬಂದುಬಿಟ್ಟಿರುತ್ತೆ ನೆಕ್ ಹತ್ರ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿವಿ ಅಲ್ವ. ಈಗ ಸುತ್ತಲೂ ನಮಗೆ ಕ್ಯಾನ್ವಾಸ್ಗಿಂತ ಲೈನಿಂಗ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ 1/2 ಇಂಚಿಗಿಂತ ಕಡಿಮೆ ಈ ರೀತಿ ಕ್ಲಾತ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋವಂಥ ಲೈನಿಂಗ್ ಕ್ಲಾತ್ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಯಾನ್ವಾಸ್ ಪೇಪರ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಎಡ್ಜಸ್ಸಲ್ಲಿ ಲೈನಿಂಗ್ ಅನ್ನೋದು ಫಿನಿಶ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಕ್ಯಾನ್ವಾಸ್ ನೆಕ್ ಡಿಸೈನ್ಗೂ ಕೂಡ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕು. ನೋಡಿ ನೆಕ್ ಶೇಪ್ ಹತ್ರ ನಾವೇನು ಮಾರ್ಜಿನ್ ಕೊಟ್ಟಿದ್ದೀವಲ್ಲ 1/2 ಇಂಚ್ ಮಾರ್ಜಿನ್ ಅನ್ನೋದು ಮೈನಸ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಾವೇನು ಡ್ರಾ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಸ್ಟಿಚಿಂಗ್ ವಿಡಿಯೋಸ್ ಯೂಸ್ಫುಲ್ ಆಗುತ್ತೆ ಅಂದರೆ ಅಂಥವ್ರಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನೋಡಿ ಈಗ ಸುತ್ತಲೂ ಲೈನಿಂಗು 1/4 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋಂಥ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಆ ಲೈನಿಂಗ್ನ ಕ್ಯಾನ್ವಾಸ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನಮಗೇನು ಎಕ್ಸ್ಟ್ರಾ ಲೈನಿಂಗ್ ಇದೆಯಲ್ವ ಆ ಫೋಲ್ಡಿಂಗ್ ಎಲ್ಲ ನೀಟಾಗಿ ಕ್ಯಾನ್ವಾಸ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕ್ಯಾನ್ವಾಸ್ ನೆಕ್ ಡಿಸೈನ್ಗಾದರೂ ನೀವೇನಾದರೂ ಎಡ್ಜಸ್ ಫಿನಿಶ್ ಮಾಡಬೇಕಂದ್ರೆ ನೀವೆಲ್ಲೂ ನಾಚಸ್ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀವು ನೀಟಾಗಿ ಫೋಲ್ಡ್ ಮಾಡ್ಕೋಬೋದು. ನೋಡಿ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ. ಈಗ ನಾವು ಇದಕ್ಕೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಬೇಕು ಕ್ಯಾನ್ವಾಸ್ಗೆ. ಸೊ ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ನೆಕ್ ಡಿಸೈನ್ ಅನ್ನೋದು ಡ್ರಾ ಮಾಡ್ಕೊಂಡಿವಲ್ಲ, ಆ ನೆಕ್ ಡಿಸೈನ್ ಪ್ರಕಾರ ನಾವು ಕ್ಯಾನ್ವಾಸು ಮತ್ತು ಲೈನಿಂಗ್ ಮೇಲೆ ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀವಿ. ಈಗ ಆ ಸ್ಟಿಚ್ ಮೇಲೆ ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊತ ಬರಬೇಕು. ನೋಡಿ ಲೈನಿಂಗ್ ಸೈಡು ನಾವೇನು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ವ ನೆಕ್ ಶೇಪ್ ಹೇಗಿದೆಯೋ ಹಾಗೆ ಆ ಸ್ಟಿಚ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ. ಆ ಸ್ಟಿಚ್ಚನ್ನ ನೀವು ಬೇಸಾಗಿ ಇಟ್ಕೊಂಡು ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊತ ಬರಬೇಕು. ನೋಡಿ ಈ ಎಡ್ಜಸ್ ಹತ್ರ ಬಂದಾಗ ಈ ಕಾರ್ನರಲ್ಲಿ ನಾವು ಒಂದು 2-3 ನಾಚಸ್ ಅನ್ನೋದು ಹೊಡ್ಕೊಂಡು ನೀವು ಈ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಈ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ನಾವೇನು ನೆಕ್ ಶೇಪ್ ಅನ್ನೋದು ಡ್ರಾ ಮಾಡಿದ್ವೋ ಅದ್ರ ಪ್ರಕಾರ ನೀಟಾಗಿ ನಾನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡೂ ಪಾರ್ಟ್ಸ್ಗೂ ಕೂಡ ಇದೇ ರೀತಿಯೇ ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈ ಥ್ರೆಡ್ ಪೈಪ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನೀವು ಬಯಾಸಲ್ಲಿ ನೀವು ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡಿಕೊಂಡು ನೀವು ಅದರ ಮಿಡ್ಲಲ್ಲಿ ನೀವು ಥ್ರೆಡ್ ಅನ್ನೋದು ಇಟ್ಟು ನೀವು ಈ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೋಬೇಕು. ಅಂದರೆ ಕ್ರಾಸ್ ಪೀಸಸ್ನ ಕಟ್ ಮಾಡಿಕೊಂಡು ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡು ಆ ಫ್ಯಾಬ್ರಿಕ್ ಮಿಡ್ಲಲ್ಲಿ ನಾವು ಥ್ರೆಡ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಈ ರೀತಿ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೋಬೇಕು. ಯಾವುದೇ ಡಿಸೈನ್ ಆಗಿರಲಿ ನೀವು ಈ ಮೆಥಡಲ್ಲಿ ನೀವು ಇನ್ವಿಸಿಬಲ್ ಮೆಥಡಲ್ಲಿ ವಿತ್ ಕ್ಯಾನ್ವಾಸ್ ಸಮೇತ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಈಗ ನಾವೇನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದನ್ನೊಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ ಎಲ್ಲಾದರೂ ಥ್ರೆಡ್ ಮೇಲ್ಗಡೆ ಕ್ಲಾತ್ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಆ ನಂತರ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನೆಕ್ ಬಿಡ್ತ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದ್ದೀನಿ. ಆ ನಾಚ್ ಪಾಯಿಂಟ್ ಅನ್ನೋದು ಮ್ಯಾಚ್ ಆಗೋ ಥರ ಕರೆಕ್ಟಾಗಿ ನೀವು ಈ ಕ್ಯಾನ್ವಾಸ್ ನೆಕ್ ಡಿಸೈನ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ನೋಡಿ ಕ್ಯಾನ್ವಾಸ್ ಅನ್ನೋದು ಮೇಲ್ಗಡೆಗೆ ಬರಬೇಕು. ನಾವೇನು ಎಕ್ಸ್ಟ್ರಾ ಲೈನಿಂಗ್ ಕೊಟ್ಟಿದ್ದೆವು ಕ್ಯಾನ್ವಾಸ್ಗೆ ಅದು ಕೆಳಗಡೆ ಬಂದಿದೆ. ಅಂದರೆ ಮೈನ್ ಫ್ಯಾಬ್ರಿಕ್ ಸೈಡು ಫಸ್ಟ್ ಲೈನಿಂಗು ಅದ್ರ ಮೇಲ್ಗಡೆ ನಮಗೆ ಕ್ಯಾನ್ವಾಸ್ ಸ್ಟ್ರಿಪ್ ಅನ್ನೋದು ಬರಬೇಕು. ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಬ್ಯಾಕಲ್ಲಿ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ಆಲ್ರೆಡಿ ನಾವು ಥ್ರೆಡ್ ಸ್ಟಿಚ್ ಮಾಡಿರೋದ್ರಿಂದ ಥ್ರೆಡ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಬರೋ ಥರ ನಾವು ಈ ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕು. ಈಗ ಸುತ್ತಲೂ ಒಂದು 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. 1/4 ಇಂಚಿಗಿಂತ ಜಾಸ್ತಿ ಮಾರ್ಜಿನ್ ಅನ್ನೋದು ನೀವು ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ಈಗ
ಆ ನೆಕ್ ಸುತ್ತೂರು ನಾನು ಈ ರೀತಿ ನಾಚಸ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ನಮಗೆ ಟರ್ನ್ ಆಗಬೇಕು ಅಂದರೆ ಈ ರೀತಿ ನಾಚಸ್ ಅನ್ನೋದು ಕಂಪಲ್ಸರಿ ಇಟ್ಕೋಬೇಕು. ಈಗ ಇದನ್ನು ನೀಟಾಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಒಂದು ಫಿಂಗರ್ ಯೂಸ್ ಮಾಡಿಕೊಂಡು ನಮ್ಗೆ ಎಡ್ಜಸ್ ಏನಿದೆಯೋ ಆ ಎಡ್ಜಸ್ನ ನೀಟಾಗಿ ಈ ರೀತಿ ಫಿನಿಶ್ ಮಾಡ್ಕೋಬೇಕು. ನೋಡಿ ನಾನು ಸಿಸರಲ್ಲಿ ಈ ರೀತಿ ಸರಿಪಡಿಸ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ನಮಗೆ ವಿತ್ ಕ್ಯಾನ್ವಾಸ್ ಜೊತೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಯಿತು. ಈಗ ಆ ಥ್ರೆಡ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಬರೋ ಥರ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕು. ಒಂದು ಸಲ ನೀಟಾಗಿ ಐರನ್ ಮಾಡಿಬಿಟ್ಟು ಆನಂತರ ನೀವು ಥ್ರೆಡ್ ಪಕ್ಕದಲ್ಲಿ ಆ ನೆಕ್ ಡಿಸೈನ್ ಹೇಗಿದೆಯೋ ಹಾಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿಯೇ ಈಗ ಇನ್ನೊಂದು ಪಾರ್ಟ್ ಬ್ಯಾಕ್ ಪಾರ್ಟಲ್ಲೂ ಕೂಡ ನಾವು ಈ ಕ್ಯಾನ್ವಾಸ್ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೀವು ಬ್ಯಾಕಲ್ಲಿ ಯಾವುದೇ ನೆಕ್ ಡಿಸೈನ್ ಮಾಡಿದ್ರು ನೀವು ಈ ಮೆಥಡಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು ವಿತ್ ಕ್ಯಾನ್ವಾಸ್ ನೆಕ್ ಜೊತೆ. ನೋಡಿ ಇನ್ನೊಂದು ಪಾರ್ಟ್ ಮೇಲೆ ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೆ ನಾನು ಕ್ಯಾನ್ವಾಸ್ ನೆಕ್ ಡಿಸೈನ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನಾವು ಆಲ್ರೆಡಿ ಏನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿರ್ತೀವೋ ಆ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಅನ್ನೋದು ಬರಬೇಕು. ನಮಗೆ ಕ್ಯಾನ್ವಾಸ್ ಪೇಪರ್ ಮೇಲೆ ಸ್ಟಿಚ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಆ ಸ್ಟಿಚ್ ಮೇಲೇ ಈಗ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಮಾರ್ಜಿನ್ ಅನ್ನೋದು 1/4 ಇಂಚಿಗಿಂತ ಒಂದು ಲೈನ್ ಕಡಿಮೆನೇ ಇರಲಿ. ಜಾಸ್ತಿ ಮಾರ್ಜಿನ್ ಬಿಟ್ಟಷ್ಟು ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈಗ ನೆಕ್ ಸುತ್ತೂರು ನಾವು ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ಈಗ ಇದನ್ನು ನೀಟಾಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಆ ಎಡ್ಜ್ ಫಿನಿಶ್ ಮಾಡೋದಕ್ಕೆ ನೀವು ಬೇಕಾದರೆ ಒಂದು ಸಿಸರ್ ಅಥವಾ ಒಂದು ಶಾರ್ಪ್ ಆಗಿರೋ ಯಾವುದಾದ್ರೂ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಅದನ್ನು ಇನ್ನೋಟ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡಿದ ತಕ್ಷಣ ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಐರನ್ ಮಾಡ್ಕೊಂಡಿದ್ದ ನಂತರ ನೀವು ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಾನು ಟಾಪ್ ಸ್ಟಿಚ್ ಒಂದು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ವ ಕೀ ಹೋಲು ನಮ್ಗೆ ಯಾವ ರೀತಿ ರೆಡಿ ಆಯಿತು ಅಂತ ಬ್ಯಾಕ್ ಪಾರ್ಟಲ್ಲಿ. ಮೇಲ್ಗಡೆ ನಾವು ಒಂದು ಹುಕ್ಕು ಅಥವಾ ಹೈ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ರೆ ಆಗುತ್ತೆ. ಕೆಲವರು ನಮಗೆ ಶೋ ಬಟನ್ ಬೇಕು ಅಂತಾರೆ. ನೀವು ಶೋ ಬಟನ್ ಬೇಕು ಅಂದರೆ ಕ್ಯಾನ್ವಾಸ್ ನೆಕ್ ಸ್ಟಿಚ್ ಮಾಡೋ ಹಾಗೆ ಥ್ರೆಡ್ ಅನ್ನೋದು ಇನ್ವಿಸಿಬಲಲ್ಲೇ ನೀವು ಕೊಟ್ಬಿಟ್ರೆ ಅದು ಕೂಡ ಬೊಟಿಕ್ ಲೆವೆಲಲ್ಲಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಬ್ಯಾಕಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ಸನ್ನು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಎರಡು ಪಾರ್ಟ್ಸಲ್ಲಿ ಸೇಮ್ ವಿಡ್ತಲ್ಲಿ ನಮಗೆ ಡಾಟ್ಸ್ ಅನ್ನೋದು ಬರಬೇಕು. ವಿಡ್ತು ಸೇಮ್ ಇರಬೇಕು ಮತ್ತು ಲೆಂತು ಕೂಡ ಸೇಮ್ ಇರಬೇಕು. ಈ ರೀತಿ ನೀವು ಡಾಟ್ಸ್ ಅನ್ನೋದು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.